ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಡಾಲ್ಫಿನ್ ಮತ್ತು ಮಂಗ. ಒಂದು ಸಾರಿ ಸಮುದ್ರದಲ್ಲಿ ನಾವಿಕರು ಪ್ರಯಾಣ ಮಾಡ್ತಾ ಇರ್ತಾರೆ. ಅವರು ತಮ್ಮ ಜೊತೆಯಲ್ಲಿ ಒಂದು ಮಂಗನ ಕೂಡ ಕರ್ಕೊಂಡೋಗಿರ್ತಾರೆ. ಏನಾಗುತ್ತೆ, ಸಡನ್ಲಿ ಒಂದು ಸಾರಿ ಬಿರುಗಾಳಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಬಿರುಗಾಳಿಯಿಂದ ಹಡಗು ಮುಳುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಿದ್ದಾಗ ಮಂಗನು ಕೂಡ ಮುಳುಗ್ತಾ ಇರ್ತದೆ. ಅದೇ ಸಮಯಕ್ಕೆ ಒಂದು ಡಾಲ್ಫಿನ್ ಬಂದುಬಿಟ್ಟು ಮಂಗನ ಎತ್ಕೊಂಡು ಒಂದು ದಡದ ಹತ್ರ ಕರ್ಕೊಂಬರುತ್ತೆ. ಕರ್ಕೊಂಬಂತ ಕೇಳುತ್ತೆ ಡಾಲ್ಫಿನ್, ಈ ಸ್ಥಳದ ಜಾಗ ನಿಂಗೆ ಗೊತ್ತಾ ಅಂತ ಕೇಳುತ್ತೆ. ಅದಕ್ಕೆ ಮಂಗ ಇದ್ದಿದ್ದು, ಓ ನನಗೆ ಗೊತ್ತು ಅಂತ ಜಂಬುವಾಗಿ ಹೇಳುತ್ತೆ. ಹೆಂಗೆ ಅಂತ ಕೇಳುತ್ತೆ. ಅಯ್ಯೋ, ನಾನು ಈ ದ್ವೀಪದ ರಾಜನ ಸ್ನೇಹಿತ ಅಂತ ಹೇಳುತ್ತೆ. ಡಾಲ್ಫಿನಿಗೆ ಮೊದಲೇ ಗೊತ್ತಿರುತ್ತೆ. ನಿನಗೆ ಇನ್ನೂ ಗೊತ್ತಿಲ್ಲ ಡಾಲ್ಫಿನ್, ಈ ದ್ವೀಪದ ರಾಜ್ಕುಮಾರ ನಾನು ಅಂತಲೂ ಕೂಡ ಹೇಳುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಡಾಲ್ಫಿನ್ ಒಳಗೆ ನಕ್ಬಿಟ್ಟು ಕರ್ಕೊಂಬಂದು ದಡಕ್ಕೆ ಬಿಡುತ್ತೆ. ಬಿಟ್ಬಿಟ್ಟು, ಸರಿ ನೀನು ಈ ದ್ವೀಪದ ರಾಜ ಅಲ್ವಾ, ನೀನೇ ರಾಜನಾಗಿರೋ, ನಾ ಬರ್ತೀನಿ ಅಂತ ಹೊರಡುತ್ತೆ. ಅಯ್ಯೋ, ರಾಜ ನಾಣೆಗಾಗಲಿ ಅಂತ ಮಂಗ ಕೇಳುತ್ತೆ. ಅದಕ್ಕೆ ಡಾಲ್ಫಿನ್ ಹೇಳುತ್ತೆ, ಇಲ್ಲಿ ಯಾವ ಪ್ರಾಣಿನೂ ಇಲ್ಲ, ಯಾವ ಪಕ್ಷಿನೂ ಇಲ್ಲ, ಎಂಥದ್ದು ಇಲ್ಲ, ಒಬ್ಬನೇ ಇರೋದ್ರಿಂದ ನೀನೇ ಕ್ರಿಯೇಚರ್ ಅಲ್ವಾ, ಅಂದರೆ ನೀನೇ ಸೃಷ್ಟಿಕರ್ತ ಅಲ್ವಾ, ಅದಕ್ಕೆ ನೀನೇ ರಾಜ, ಆರಾಮಾಗಿರುವಂಥ ಅಲ್ಲಿಂದ ಹೋಗ್ಬಿಡುತ್ತೆ. ಸೊ ಈ ಕತೆ ನೀತಿ ಹೇಳುತ್ತೆ ಅಂತಂದರೆ, ಸುಳ್ಳು ಮತ್ತು ಹೆಮ್ಮೆ ಪಡುವವರು ತೊಂದರೆಗೆ ಸಿಲುಕಬಹುದು ಅಂತ ಹೇಳುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗೆಳೆಯರು ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.